ಅಂಥವ್ರು ಅವ್ರ ಮೇಲೆ ಎಲ್ಲರ ಮೇಲೂ ಈ ಕೋವಿಡಿನ ಟೆಸ್ಟನ್ನು ಮಾಡೋದಕ್ಕೆ ನಾವು ಈಗ ಆದೇಶ ಮಾಡಿದ್ದೇವೆ, ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ನಂಬರ್ಸ್ ಹೆಚ್ಚಾಗ್ತಾ ಇದೆ ಇಲ್ವಾ ಅಂತ ನಮ್ಗೆ ಅಧಿಕೃತವಾಗಿ ಗೊತ್ತಾಗ್ತದೆ. ಕೋವಿಡಿಂದ ಹೆಚ್ಚು ಜನ ಇವತ್ತು ಇನ್ಫೆಕ್ಟ್ ಆಗ್ತಾ ಇದ್ರೆ ಇಲ್ವಾ ಅಂತ ನಮಗೆ ಅವಾಗ ಹೆಚ್ಚು ಮಾಹಿತಿ ಬರ್ತದೆ. ಅದ ನಂತರ ಮುಂದೆ ಅದನ್ನು ನೋಡಿಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಕೋವಿಡಿಂದ ಏನು ಹಿಂದೆ ಕೋವಿಡಿನ ಮಹಾಮಾರಿ ಆಗಿತ್ತು ಆ ಒಂದು ಅದೇ ರೀತಿಯಾಗಿ ಇದಾಗುತ್ತೆ ಅಂತ ಎಲ್ಲೂ ಕೂಡ ನಮಗೆ ಆ ಒಂದು ಸುದ್ದಿನೂ ಬಂದಿಲ್ಲ, ಮಾಹಿತಿನೂ ಬಂದಿಲ್ಲ. ಯಾರು ಕೂಡ ನಮ್ಗೆ ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿಲ್ಲ. ಅದು WHO ಇರ್ಬೋದು, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಬೇರೆ ಆರೋಗ್ಯದ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಿಂದನೂ ಕೂಡ ಯಾರು ಆ ಥರ ಹೇಳ್ತಾ ಇಲ್ಲ. ಕೋವಿಡ್ ಅನೇಕ ಸಂದರ್ಭಗಳಲ್ಲಿ ಈಗ ಕೋವಿಡ್ ಬಂದರೂ ಕೂಡ ಯಾವುದೇ ರೀತಿಯ ನಮಗೆ ಆ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ ಅಂತಲೇ ಈಗಿರುವಂಥ ಮಾಹಿತಿ. ಸೊ ಅದರಿಂದ ನಾವು ಅದನ್ನು ತೀರಾ ಆತಂಕ ಪಡ್ಕೊಂಡು ಗಾಬರಿ ಪಡುವಂಥದ್ದು, ಭಯ ಪಡುವಂಥದ್ದು ಯಾರು ಕೂಡ ಮಾಡ್ಕೋಬಾರ್ದು. ಆದರೆ ಯಾರ್ಯಾರಿಗೆ ಈ ಕೆಮ್ಮು, ಕಫ ಅಥವಾ ಜ್ವರ ಮತ್ತು ಈ ಇನ್ಫ್ಲೂಯೆನ್ಸಾ ಥರ ಇರ್ತಕ್ಕಂಥ ಒಂದು ರೋಗಗಳಿದ್ರೆ ಖಂಡಿತವಾಗಿ ಅದನ್ನು ಟೆಸ್ಟ್ ಮಾಡಿಸ್ಕೊಂಡ್ಬಿಡೋದು ಒಳ್ಳೆಯದು. ಆಮೇಲೆ RT-PCR ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಟೆಸ್ಟ್ ಮಾಡುವಂಥ ಕಿಟ್ಸನ್ನು ಹೆಚ್ಚು ಇನ್ನು ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. RT-PCR ಕಿಟ್ಸ್ ಇರ್ಬೋದು, ಆಮೇಲೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ RAT ಆ ಕಿಟ್ಸು ಕೂಡ ಖರೀದಿ ಮಾಡೋದಕ್ಕೆ, ಆಮೇಲೆ ಈ VTM ಅಂತ ಇದೆ ಆ VTM ಅನ್ನು ಕೂಡ ಖರೀದಿ ಮಾಡೋದಕ್ಕೆ. ಯಾಕಂದರೆ RT-PCR ಟೆಸ್ಟ್ ಮಾಡೋದಕ್ಕೆ ಅದು ಕೂಡ ಬೇಕು. ಸೊ ಅದನ್ನು ಕೂಡ ನಮ್ಮ ಏಜೆನ್ಸಿಗೆ ಹೇಳಿದ್ದೀವಿ. ಇನ್ನು ಹೆಚ್ಚಿನ ಪ್ರೊಕ್ಯೂರ್ಮೆಂಟ್ ಮಾಡಿ ಮುಂದಿನ 3 ತಿಂಗಳಿಗೆ ಅವಶ್ಯಕ ಇರುವಷ್ಟು ಏನು ಆ ಒಂದು ಟೆಸ್ಟಿಂಗ್ ಕಿಟ್ಸನ್ನು ನಮ್ಮ ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನಿಂದ ಖರೀದಿ ಮಾಡೋದಕ್ಕೆ ಇವತ್ತು ಮೀಟಿಂಗಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಸೊ ಅದನ್ನು ಕೂಡ ತಗೊಳ್ತೀವಿ. ಆಮೇಲೆ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ, ನಿನ್ನೆನೆ ಕೊಟ್ಟಾಗಿದೆ. ಎಲ್ಲ ಕಡೆ ಮಾಕ್ ಡ್ರಿಲ್ಲನ್ನು ಮಾಡಿ ಅಂತ. ಅಂದರೆ ಅಲ್ಲಿರುವಂಥ ಆಸ್ಪತ್ರೆ ವ್ಯವಸ್ಥೆ, ಎಷ್ಟು ಬೆಡ್ಸ್ ಇದೆ, ICU ಬೆಡ್ಸ್ ಎಷ್ಟಿದೆ, ಆಕ್ಸಿಜನ್ ಲಭ್ಯತೆ ಏನಿದೆ, ಮತ್ತು ಬೇರೆ ಬೇರೆ ಉಳಿದ ಔಷಧಿಗಳ ಲಭ್ಯತೆ ಏನಿದೆ ಅದೆಲ್ಲವನ್ನು ಕೂಡ ತಾವು ಒಂದ್ಸಲ ಮಾಕ್ ಡ್ರಿಲ್ ಮಾಡಿ ಪರಿಶೀಲನೆ ಮಾಡಿ ತಯಾರಾಗಿರಬೇಕು. ಏನಾದರೂ ಆ ಥರ ಸದ್ಯಕ್ಕೇನು ಆ ಥರ ಏನಿಲ್ಲ, ಆ ಥರ ನಾವು ಯಾರು ಕೂಡ ಅನ್ಕೋಬಾರ್ದು. ಆದರೆ ಅಕಸ್ಮಾತ್ ಏನಾದರೂ ಆ ಥರದ ಒಂದು ಪುನರಾವರ್ತನೆ ಆಗ್ತಕ್ಕಂಥದ್ದು ಏನಾದರೂ ಬಂದರೆ ನಾವು ತಯಾರಾಗಿರಬೇಕು. ನಮ್ಮಲ್ಲಿ ಆಕ್ಸಿಜನ್ ಇಲ್ಲ, ICU ಬೆಡ್ಸ್ ಇಲ್ಲ, ಔಷಧಿಗಳಿಲ್ಲ, ಕನ್ಸ್ಯೂಮಬಲ್ಸ್ ಏನು ಮಾಸ್ಕ್ಗಳು ಅದಿಲ್ಲ, ಅದೆಲ್ಲ ಇರಬಾರ್ದು ಅಂತೇಳಿ ಉದ್ದೇಶದಿಂದ ನಾವು ನಮ್ಮ ಒಂದು ಅಧಿಕಾರಿಗಳಿಗೆ ಈಗಾಗಲೇ ಎಲ್ಲ ನಮ್ಮ ಆಸ್ಪತ್ರೆ ಕೇಂದ್ರಗಳಲ್ಲಿ ಮಾಕ್ ಡ್ರಿಲ್ ಮಾಡೋದು ಕೂಡ ಹೇಳಿದ್ದೀವಿ. ಏನಾದರೂ ಅದರಲ್ಲಿ ನ್ಯೂನತೆಗಳು ಕಂಡು ಬಂದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಅವ್ರಿಗೆ ಹೇಳಿದ್ದೀವಿ.